ಸ್ವಾರಸ್ಯವಾಗಿರುವಂತ ಕತೆ ಹೇಳ. ಮಳೆಬಿಲ್ಲು ಅಂತ ಒಂದ್ ಹಳ್ಳಿ ಇತ್ತಂತೆ. ಆ ಹಳ್ಳಿಲಿ 4 ಜನ ಸ್ನೇಹಿತರಿದ್ರು. ರೋನು, ಅರ್ನವ್, ಲೀಲಾ ಮತ್ತೆ ಮನು. ಇವರು ತುಂಬಾ ಚೆನ್ನಾಗಿ ಅಡಿಗೆ ಮಾಡುವಂತ ಕೌಶಲ್ಯಗಳಿಗೇನೆ ಹೆಸರುವಾಸಿಯಾಗಿದ್ರು. ಹೀಗಿದ್ದಾಗ ಒಂದ್ಸಲ ಅವ್ರ ಹಳ್ಳಿಯಲ್ಲಿ ಒಂದು ಕೇಕ್ ಮಾಡೋ ಸ್ಪರ್ಧೆ ನಡೀತು. ಇವರು ಅದಕ್ಕೆ ಎಂಥ ಕೇಕ್ ಮಾಡ್ಬೇಕಿತ್ತಪ್ಪ ಅಂದ್ರೆ, ಆ ಕೇಕನ್ನ ತಿಂದವ್ರು ಪ್ರತಿಯೊಬ್ರು ಸಂತೋಷ ಮತ್ತೆ ಒಗ್ಗಟ್ಟಿಂದ ಬದುಕೋದನ್ನ ಪಡ್ಕೋಬೇಕಾಗಿತ್ತು. ಇಂಥ ಮಾಂತ್ರಿಕ ಕೇಕನ್ನ ಮಾಡೋದಿಕ್ಕೆ ಏನೇನನ್ನ ಸೇರಿಸ್ಬೇಕು ಅದಕ್ಕೆ ಅಂತ ಹೇಳಿ ಇವರು ಕೂಡ ಒಂದ್ ಮಂತ್ರ ಕಂಡ್ಕೊಂಡ್ರು. ಏನೇನ್ ಸೇರಿಸೋದಕ್ಕೆ ಅವ್ರು ತೀರ್ಮಾನ ಮಾಡಿದ್ರಪ್ಪ ಅಂತ ಹೇಳಿದ್ರೆ, ಪ್ರಾಮಾಣಿಕತೆ, ನಂಬಿಕೆ, ಗೌರವ ಮತ್ತೆ ಸ್ಪಷ್ಟ ಉದ್ದೇಶ, ಇದನ್ನೆಲ್ಲ ಹಾಕಿ ಸಾಮರಸ್ಯದ ಕೇಕನ್ನ ಮಾಡೋದು ಅಂತ ತೀರ್ಮಾನ ಮಾಡಿದ್ರು. ಹಾಗಾದ್ರೆ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದು ಹೇಗೆ ಸೇರ್ಸೋದು ಅನ್ನೋ ಪ್ರಶ್ನೆ ಅವ್ರಿಗೆ ಬಂದಾಗ, ಮಳೆಬಿಲ್ಲು ಹಳ್ಳಿಲಿದ್ದಂಥ ಫ್ರೆಂಡ್ಸು ಅವ್ರಿಗೆ ಸಹಾಯ ಮಾಡಿದ್ರು. ಯಾರೀ ಫ್ರೆಂಡ್ಸು? ಹಾಗೆ ಈ ಎಲ್ಲ ಅಂಶಗಳು ಕೇವಲ ಸಾಮರಸ್ಯದ ಕೇಕ್ ಮಾಡೋದಕ್ಕೆ ಮಾತ್ರ ಬೇಕಾ, ಅಥವಾ ನಮ್ಮ ಪ್ರತಿನಿತ್ಯ ಜೀವನದಲ್ಲೂ ಇದೆಲ್ಲ ನಮಗ್ ಬೇಕಾಗತ್ತಾ? ನೀವು ಇದನ್ನ ಯೋಚನೆ ಮಾಡಿ. ಈ ಕಥೆ ಬಗ್ಗೆ ಹೆಚ್ಚಿಗೆ ತಿಳ್ಕೋಬೇಕು ಮತ್ತೆ ಬಣ್ಣ ಬಣ್ಣದ ಚಿತ್ರಗಳನ್ನ ಬಿಡಿಸಿ ಈ ಕಥೆಯದ್ದು ಒಂದು ಪುಸ್ತಕವನ್ನ ನೀವೇ ತಯಾರಿಸಬೇಕು ಅಂದ್ರೆ ನೀವು ಕಾರ್ಡ್ ನಂಬರ್ 5ರಲ್ಲಿರುವ ಚಟುವಟಿಕೆಯನ್ನ ಮಾಡಿ.